ಓಕೆ ಗೋ. ಡಿವೈನ್ ಹೀಲಿಂಗ್, ದೈವಿ ಚಿಕಿತ್ಸಾ, ಡಿವೈನ್ ಹೀಲಿಂಗ್. ಹೌ ಟು ಡೂ ಇಟ್, ಹೆಂಗೆ ಮಾಡೋದಪ್ಪ? ಅಫರ್ಮೇಷನ್, ಒಂದು ಗಾಢ ಯೋಚನೆ ಮಾಡಬೇಕು. ಪರಮಾತ್ಮ ಅನ್ನೋ ಒಬ್ಬ ಅದನ, ಅವನೇ ನನ್ನ ಕಾಪಾಡ್ತಾನೆ. ಅದು ಹೆಂಗೆ ಅಂದ್ರೆ ಸುಮ್ಮನೆ ಇವೆಲ್ಲ ಮನಸ್ಸಿನಾಗ ಮಂಡಿಗೆ ಹಾಕೋಂಗಿಲ್ಲ. ನಿಮ್ಗೆ ಗೊತ್ತಿರಲಿ, ಹೊರಗಡೆ ಅಶ್ವಿನಿ ದೇವತೆಗಳು ಅಡ್ಡಾಡ್ತಾ ಇರ್ತಾರೆ ರಾತ್ರಿ. ಅಶ್ವಿನಿ ದೇವತೆಗಳು, ನಿಸರ್ಗದ ನಿಯಮ ಏನದು ಗೊತ್ತಿರಲಿ. ಏನು ನಿಸರ್ಗದ ನಿಯಮ ಏನಪ್ಪ ಅಂತಂದ್ರೆ, ರಾತ್ರಿ 9 ಗಂಟೆಯಿಂದ ಬೆಳಗಿನ 3 ಗಂಟೆಗಳ ಕಾಲ ರಾಕ್ಷಸರು ಅಡ್ಡಾಡೋ ಕಾಲ ಇದು. ದೆವ್ವಗಳು ಅಡ್ಡಾಡೋ ಕಾಲ, ನೆಗೆಟಿವಿಟಿ ವಿಜೃಂಭಿಸೋ ಕಾಲ ಇದು. ರಾತ್ರಿ 9ರಿಂದ ಬೆಳಗಿನ 3ರಿಂದ ಬೆಳಗಿನ 3 ಗಂಟೆಯಿಂದ ಅರುಣೋದಯ ಕಾಲ. ಅರುಣೋದಯ, ಸೂರ್ಯ ಕೆಂಪಾಗಿ ಹುಡ್ತಾನ ಅಲ್ಲಿವರೆಗೂ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಬ್ರಾಹ್ಮಿ. ಈ ಕಾಲದೊಳಗೆ ಏನೇ ಮಾಡಿ ಸಕ್ಸಸ್ ಆಗ್ತದೆ. ದೇವತೆಗಳು ಅಡ್ಡಾಡ್ತಾರೆ. ದೇವತೆಗಳೇ ಅಡ್ಡಾಡೋ ಕಾಲ. ಇವತ್ತು ನಿಮಗೆ ಬಂದಿರೋ ಜಡ್ಡು ಯಾತಕ್ಕಪ್ಪ ಅಂತಂದ್ರೆ, ನೀವೆಲ್ಲರೂ ರಾಕ್ಷಸರು ಅಡ್ಡಾಡೋ ಕಾಲದಾಗ ಎಚ್ಚರಿರ್ತೀರಿ. ನೀವು 9 ಗಂಟೆ ಆದರೂ ಶುರು ಆಯ್ತು. ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಚಿಯಾರ್ಸ್. ದೇವತೆಗಳು ಅಡ್ಡಾಡೋ ಕಾಲ 3 ಗಂಟೆ ಶುರು ಆಗುತ್ತೆ. 3 ಗಂಟೆ ಶುರು ಆಗುತ್ತೆ. ಅವಾಗ ನಿಮ್ಮ ದರ್ಶನ ಬೇಡ ಅಂತ ಮುಕ್ಕೊಂಡ್ಬಿಡ್ತಾರೆ. 2 ಮಠ ಎದ್ದು 11 ಮಠ ಮಲಗು ಮಂದಿಗೆ ಹೆಂಗೆ ಸಿಗುತ್ತಾನ ದೇವರು? 2 ಮಠ ಹೇಳ್ತೀರಿ. ಎಸ್ಪೆಷಲಿ ಈಗಂತೂ ಯಾವ ಕಾಲ? ಕಂಪ್ಯೂಟರ್ಸ್ ಕಾಲ. ಹೌದಾ? ಎಲ್ಲ ಇಂಜಿನಿಯರ್ಸು ವರ್ಕ್ ಫ್ರಮ್ ಹೋಮ್. ಒಂದು ಕನೆಕ್ಷನ್ ಇರ್ತದೆ, ಈ ಕೆನಡಾದ್ದು, ಅಮೇರಿಕದ್ದು, ಎಲ್ಲಿದ್ದು. ಹೌದಾ? ಅವೆಲ್ಲ ಅಲ್ಲಿ ಹಗಲದಾಗ, ಇಲ್ಲಿ ರಾತ್ರಿ. ಅಲ್ಲಿ ರಾತ್ರಿ ಆದಾಗ ಇಲ್ಲಿ ಹಗಲು. ಹೀಗಾಗಿ ಎಲ್ಲರೂ ಏನು ಮಾಡ್ತಾರೆ? ರಾತ್ರಿ ಎಚ್ಚರಾಗ್ತಾರ, ಬೆಳಗ್ಗೆ ಮಕ್ಕೊಂತಾರೆ. ಬರ್ರಿ, ಹೇಗಿದ್ದೀರಿ? ಹಾಂ, ಕೊಡ್ರಿ. ಯಾರ್ಯಾರು ಬಂದಿರಿ? ಹಾಂ, ಕೊಡ್ರಿ. ಬಾರಪ್ಪ. ಎಷ್ಟು ವರ್ಷ ಆಯ್ತು ಬರಲ್ಲ? ರಾಕ್ಷಸ ಅಡ್ಡಾಡೋ ಕಾಲದಾಗ ಎಚ್ಚರಾಗ್ತೀರಿ. ನಿಸರ್ಗ ನೋಡ್ರಿ, ಪಶು ಪಕ್ಷಿಗಳನ್ನು ನೋಡ್ರಿ. ಯಾವುದರ ಗಿಳಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ನೋಡ್ರಿ. ಯಾವುದರ ಕತ್ತಿಗೆ ಚಸ್ಮಾ ಹಾಕಿದ್ದು ನೋಡ್ರಿ. ಕತ್ತಿ ಚಸ್ಮಾ ಹಾಕ್ಯಾವ. ಯಾವರ ಆಕಳಕ್ಕೆ ಮೆಂಟಲ್ ಹಾಸ್ಪಿಟಲ್ ಸೇರಿಸಿರಿ. ನಮ್ಮ ಆಕಳ ಹುಚ್ಚುತ್ತರ ಹಿಡಿದದ, ಅದಕ್ಕೆ ಹಿಂಗಾಗಿ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೊಂಟೀನಿ ಅಂತ ನೋಡಿಲ್ಲ. ಅವಾಗ ಕೆಲಸ ಜಡ್ ಬಂದು ನಮಗೆ ಯಾಕೆ? ಅವಾಗ ಕೆಲಸ ಚಸ್ಮ ನಮಗೆ ಯಾಕೆ? ನಮಗೆ ಮತ್ತು ಅಂತೀರಿ ಬಾಯಿಲೆ ವಿ ಆರ್ ದ ಕ್ರೀಮ್ ಆಫ್ ಕ್ರಿಯೇಚರ್. ಯಾತಕ್ಕಾಗಿದೆ? ನಾವು ಸೃಷ್ಟಿಯ ಅದ್ಭುತ ಅಂತೀರಿ. ಪಶುಗಳಿಗಿಂತ ಭಿನ್ನ ಅಂತೀರಿ. ಯಾವುದಕ್ಕಿಂತ ಪಶು ಪಕ್ಷಿಗಳಿಗೆಲ್ಲ ಗೊತ್ತದ ರೀ. ಒಂದು ಮುಖ್ಯ ಗೊತ್ತದ, ಏನು? ಸೂರ್ಯನ ಕೂಡ ಮಕ್ಕೊಂತಾವ, ಸೂರ್ಯನ ಕೂಡ ಹೇಳ್ತಾವ, ಗೊತ್ತೈತೆ ಅವಕ್ಕೆ. ಒಂದರ ಪಶು ಪಕ್ಷಿ 9 ಗಂಟೆಗೆ ಎದ್ದು ನೋಡ್ರಿ. 9 ಗಂಟೆ ಚೂಚಿ ಅಂದಿದ್ದು ನಸಿಕ್ನಾಗ 3:30-4ಕ್ಕೆ ಚೂ 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 ಸುರು ಹೊಡ್ತಾವ. ನಸಿಕ್ನಾಗ ಹೇಳ್ತಾವ, ಬ್ರಾಹ್ಮಿ ಮುಹೂರ್ತಾಗ ಹೇಳ್ತಾವ. ಗೊತ್ತಾಯ್ತಿಲ್ಲ? ಅವು ಅದಕ್ಕೆ ಚಂದದಾವು. ಅದಕ್ಕೆ ಬ್ರಾಹ್ಮಿ ಮುಹೂರ್ತ. ನಿಮಗೆ ನಾ ಏನು ಇವತ್ತು ರಾತ್ರಿ ಕಲಿಸ್ತೀನಿ, ರಾತ್ರಿ ಕಲಿಸಾಕತ್ತಿಲ್ಲ. ಬ್ರಾಹ್ಮಿ ಮುಹೂರ್ತಾಗ ಹೇಳ್ಬೇಕು. ಬ್ರಹ್ಮ ಮುಹೂರ್ತ ಅಂತಾರೆ. ಬ್ರಾಹ್ಮಿ ಮುಹೂರ್ತಾಗ ಎದ್ದು ದೇವ್ರ ಮುಂದೆ ಒಂದು ಉದಿನ ಕಡ್ಡಿ, 2 ಉದಿನ ಕಡ್ಡಿ, ಒಂದು ದೀಪ ಹಚ್ಚ್ರಿ. ಶಾಂತ ಕೂಡ್ರಿ. ಕೂತ್ಕೊಂಡು ದೇವ್ರ ಆಗ ಹೇಳಿದ್ನಲ್ಲ, ಅಶ್ವಿನಿ ದೇವತೆ ಅಡ್ಡಾಡ್ತಾರೆ ಆ ಕಾಲಕ್ಕೆ. ಇದಕ್ಕೆ ನಿಮಗೆ ಆಡು ಭಾಷೆ ಒಳಗೆ ಏನು ಹೇಳ್ತಾರೆ?
ತಥಾಸ್ತು ದೇವತೆಗಳು ಅಂತಾರೆ. ಆಡು ಭಾಷೆಯೊಳಗೆ ತಥಾಸ್ತು ದೇವತೆಗಳು ಅಂತಾರೆ. ಹೌದಾ? ಬೇಕಾದಂಡ್ರೆ ತಥಾಸ್ತು ಅಂತಾರೆ ಅವರು. ನನಗೆ ಬಹುಶಃ ಕ್ಯಾನ್ಸರ್ ಆಗಿರಬೇಕು, ತಥಾಸ್ತು ಕ್ಯಾನ್ಸರ್ ಆಗಿರ್ತೈತಿ. ನನಗೆ ಬಹುಶಃ ಹಿಂಗೆ ಮಾಡೋದು ನೋಡಿರಪ್ಪ, ನನಗೆ ಲಕ್ಕ ಹೊಡಿಬೋದು, ಲಕ್ಕ ಹೊಡಿತೈತಿ, ತಥಾಸ್ತು ಅಂತಾರೆ ಅವರು. ನಿಮಗೆ ದೇವ್ರನ್ನ ಕೇಳೋ ಸಹಿತ ಗೊತ್ತಾರೆ. ತಥಾಸ್ತು ಏನು ಬೇಕಾದ ಕೇಳಿದ್ರೆ ತಥಾಸ್ತು ಅನ್ನೋ ದೇವತೆಗಳಿದ್ದಾಗ ನೀವೇನು ಕೇಳ್ತೀರಿ? ಕೆಟ್ಟ ಕೇಳಕತ್ತೀರಿ. ಹೇಂತಿ ಯಾರು ಕೂಡ ಫೋನ್ ಮಾಡ್ಕತ್ತಿರ್ತಾರೆ, ಬಹುಶಃ ಯಾವನು ಕೂಡ ಓಕೆ ಕರೆಕ್ಟ್. ಹೌದಾ? ನನ್ನ ಮಗಳು ಬಹುಶಃ ಅವ್ನು ಲವ್ ಮಾಡ್ತಿರ್ಬೇಕು, ಲವ್ ಮಾಡ್ತಿರ್ತಾಳೆ ಆಕೆ, ತಥಾಸ್ತು. ಬರೀ ಆ್ಯಂಟಿ ಥಾಟ್ಸ್, ನೆಗೆಟಿವ್ ಥಾಟ್ಸ್. ನಿಮ್ಮೊಳಗೆ ನೆಗೆಟಿವ್ ಬಿಟ್ಟು ಪಾಸಿಟಿವ್ ಥಾಟ್ಸ್ ಇಲ್ಲವೇ ಇಲ್ಲ ನಿಮ್ಮಲ್ಲಿ. ಬರೀ ನೆಗೆಟಿವ್ ಥಾಟ್ಸ್. ಎಷ್ಟು ನೆಗೆಟಿವ್ ಥಾಟ್ಸ್ ಅದಾವಪ್ಪ ಅಂದ್ರೆ, ಎಷ್ಟು ದುಬ್ಬ್ಯಾವಪ್ಪ ಅಂದ್ರೆ, ಬರೀ ನೆಗೆಟಿವ್ ಥಾಟ್ಸ್ ಹೆಂಗೆ ಅದಾವಪ್ಪ ಅಂದ್ರೆ, ನಿಮ್ಗೆ ಸಂಡಾಸ್ ಬಂದಂಗೆ ಆಗ್ತದೆ, ಬಂದಂಗೆ ಆಗ್ತದೆ. ಅವಾಗ ಹೋಗಬೇಕು ಅನಿಸ್ತದೆ, ಹೋಗ್ಕಿರಿ ಕಮ್ಮೋಡ್ ಮ್ಯಾಗ ಕೂಡ್ತೀರಿ, ಬಹುಶಃ ಬರೋಕ್ಕಿಲ್ಲ ಅನ್ಸುತ್ತೆ, ಬರೋದಿಲ್ಲ, ಬರೋದೇ ಇಲ್ಲ. ಅದು ಯಾರನ್ನ ಭೇಟಿಯಾಗಿ ಹೊಂಟಿರ್ತೀರಿ, ಬಗಲದಾಡ್ತೀರಿ, ದೇವ್ರ ನಮಸ್ಕಾರ ಮಾಡ್ತೇವೆ, ಬಾಲ ಹೋಗ್ತೀರಿ, ಎಲ್ಲೇ ಬಹುಶಃ ಸಿಗಲಿಕ್ಕಿಲ್ಲ, ಸಿಗೋದೇ ಇಲ್ಲ. ಅವ ಯಾರಿಗೆ ಭೇಟಿ ಆಗ್ಬೇಕಂತ ಮಾಡಿರ್ತಿರಲ್ಲ, ಬಹುಶಃ ಸಿಗಲಿಕ್ಕಿಲ್ಲ. ನನಗೇನು ಈ ಜಾಬ್ ಸಿಗಲಿಕ್ಕಿಲ್ಲ, ನನ್ನ ನೌಕರಿ ಸಿಗಲಿಕ್ಕಿಲ್ಲ, ನನ್ನ ಮಕ್ಕಳು ಆಗಲಿಕ್ಕಿಲ್ಲ, ನನ್ನ ಮಗ ದೊಡ್ಡ ಸೊಳ್ಳೆ ಮಗ ಆಗ್ಬೋದು. ಹಂಗೆ ಏನೇ ಬರೀ ನೆಗೆಟಿವ್ ಥಾಟ್ಸ್. ಹಿಂಗಾದ್ರೆ ಹೆಂಗೆ? ಇದನ್ನು ರಿವರ್ಸ್ ಮಾಡಬೇಕು. ರಿವರ್ಸ್ ಆಸ್ಮೋಸಿಸ್ ಅಂತಾರೆ. ಈ ಬೆಳಗ್ಗೆ ಎದ್ದು ಕೂಡ ಅದಕ್ಕೆ ಹೇಳಿದರು ಅವರು, ದೇವರೇ ನಿನ್ನ ಕೃಪೆಯಿಂದ ಎಲ್ಲವೂ ಮಂಗಲಮಯವಾಗಿದೆ. ಪ್ರೇಯರ್ ಹಿರಿಯರು ಹೇಳಿದ್ದಿದ್ದು, ವಾಗ್ಯಕಾರ ಹೇಳಿದ್ದು, ಯೋಗಿಗಳು ಹೇಳಿದ್ದಿದ್ದು. ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತೊಳಗೆ ಓಂ ಭದ್ರನ್ ಕರ್ಣೇಭಿ ಶೃಣಾಮಿ ದೇವಾಃ ಭದ್ರಂ ಪಶ್ಯೇಮಾಕ್ಷ ಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾನ್ ಸ್ವಸ್ತನೂಭಿಃ ವೃಷೇಮ ದೇವಹಿತಂ ಯದಾಯುಃ. ಎಲ್ಲ ಸ್ವಸ್ತಿ ನ ಇಂದ್ರೋ ವೃದ್ಧಸ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಲೋಕಾ ಸಮಸ್ತ ಸುಖಿನೋ ಭವಂತು. ಅವ್ರೇನಂದ್ರು, ನಾವೇನಂತೀವಿ? ಜಗತ್ತಿನವರು ಎಲ್ಲರಿಗೂ ಒಳ್ಳೆಯದಾಗಲಿ, ಜಗತ್ತಿನವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ರೆ ಅವರು ಸಂಬಂಧ ಇಲ್ಲ, ಸೂತ್ರ ಇಲ್ಲ. ನಾವು ನಮಗಟ್ಟ ಒಳ್ಳೇದಾಗಬೇಕು, ನನ್ನ ಹೆಂಡತಿಗೆ ಒಳ್ಳೇದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ಉಳ್ಕಿದ್ರು ಸತ್ರು ಸಾಯಲಿ. ನಮ್ಮ ಮೆಂಟಾಲಿಟಿ ಇದು. ಅದಕ್ಕೆ ನಿಮಗೆ ಯಾವ ಕೆಲಸನೂ ಆಗೋದಿಲ್ಲ. ನಿಮ್ಮ ಹೃದಯ ಚೂರಾಗ್ತದೆ, ಅದು ಅವ್ರ ಹೃದಯ ವಿಶಾಲ ಇತ್ತು. ಅದಕ್ಕೆ ಹೇಳ್ತಿದ್ರು ಅವರು, ದೇವರೇ ನಿನ್ನ ಕರುಣೆಯಿಂದ ಇವತ್ತಿನ ದಿನ ಮಂಗಲಮಯವಾಗಿದೆ, ನಿನ್ನ ಕರುಣೆಯಿಂದ ನನ್ನ ಎಲ್ಲ ಇಷ್ಟಾರ್ಥಗಳು ಈಡೇರಿವೆ, ನಿನ್ನ ಕರುಣೆಯಿಂದ ನನ್ನ ವ್ಯಾಪಾರವು ಅತ್ಯಂತ ಉತ್ತಮವಾಗಿರ್ಬೋದು, ನಿನ್ನ ಕರುಣೆಯಿಂದ ನನಗೆ ಯಾವ ಶತ್ರುಗಳು ನನಗೆ ಕಾಡ್ತಾ ಇಲ್ಲ. ಇದು ಹೆಂಗದ? ದಿಸ್ ಇಸ್ ಕಾಲ್ಡ್ ಪಾಸಿಟಿವ್. ಇದನ್ನು ಯಾವಾಗ ಅಂತೀರಿ? ತಥಾಸ್ತು ದೇವತೆಗಳು ತಥಾಸ್ತು ಅಂತಾರೆ. ನನಗೆ ಯಾರು ಶತ್ರುಗಳಿಲ್ಲ, ತಥಾಸ್ತು, ಯಾರು ಶತ್ರುಗಳಿಲ್ಲ. ನಿಮಗೆ ಯಾರು ಶತ್ರುಗಳಿಲ್ಲ, ಅಷ್ಟೇ ಹೇಳ್ಕೊಳ್ಳಿಲ್ಲ. ಗೊತ್ತಾಯ್ತಾ? ಹಿಂಗೆ ಅನ್ಬೇಕು. ಈಗ ಅದನ್ನು ನೋಡೋಣ. ನಿಮಗೆ ಎಲ್ಲೆಲ್ಲಿ ನೋವುದ ನೋಡ್ಕೊರಿ, ಎಲ್ಲೆಲ್ಲಿ ನೋವುಗಳದಾವ ನೋಡ್ಕೊರಿ. ಒಬ್ರಿಗೆ ಸೊಂಟದಾಗ ನೋವೈತಿ, ಮೊಣಕಾಲ ನೋವೈತಿ, ಒಬ್ರಿಗೆ ಚಸ್ಮಾ ಬಂದಾವು, ಒಬ್ರಿಗೆ ಇದು ಆಗೈತಿ, ಗಂಟೆಲ್ಲ ಸಿಕ್ಕೊಂಡೈತಿ, ನೆಗಡಿ ಬಂದೈತಿ, ಹೊಟ್ಟೆ ನುಸಾಗತ್ತೈತಿ, ಎಷ್ಟು ಜೊಟ್ಟು ಅದಾವೆ. ಎಲ್ಲೆಲ್ಲಿ ನಿಮಗೆ ನೋವು ಅದಾವ ಅಲ್ಲಿ ಕೈ ಇಡಬೇಕಿಲ್ಲ. ಒಂದು ಕೈ ನೆತ್ತಿ ಮ್ಯಾಗ, ಒಂದು ಕೈ ಆ ನೋವಿದ್ದ ಇದ್ರೊಳಗೆ ನಾನು ಕುತ್ಕೊಂಡು ಇಲ್ಲಿಂದ ಆಟ ಆಡ್ತೀನಿ, ಅಫರ್ಮೇಷನ್ ಮಾಡ್ಕೊತೀನಿ, ಪರಮಾತ್ಮನನ್ನು ಕೇಳ್ಕೊತೀನಿ, ನಿಮ್ಮ ಬ್ರಹ್ಮರಂಧ್ರದಿಂದ ಒಂದು ಶಕ್ತಿಯನ್ನು ಕಳಿಸ್ತೀನಿ. ನೀವು ಹೇಳ್ಕೋಬೇಕು ಏನು? ಮತ್ತು ಮಗಳಿಗೆ ಒಂದು ಸಣ್ಣ ಉದಾಹರಣೆ. ಎಲ್ಲಿ ನೋವದಲ್ಲಿ ಲಕ್ಷ ಕೊಡ್ರಿ, ಹಿಂಗೆ ಇಟ್ಟಿರ್ತೀರಿ, ಲಕ್ಷ ಎಲ್ಲ ಅಲ್ಲಿ, ಹಿಂಗೆ ಇಟ್ಟಿರ್ತೀರಿ, ಲಕ್ಷ ಎಲ್ಲ ಇಲ್ಲಿ. ಭುಜ ನೋವಿದ್ರೆ ಹಿಂಗೆ ಇಟ್ಟಿರ್ತೀರಿ,
ಲಕ್ಷ್ಯ ಅಲ್ಲ, ಸೊಂಟ ನೋವು ಕಡೆ. ದೇವರೇ, ನನ್ನ ನೋವು ಕಡಿಮೆ ಆಗಿದೆ. ನನ್ನ ಸೊಂಟದ ಭಾಗದಲ್ಲಿರ್ತಕ್ಕಂಥ ನೋವು ಚಮತ್ಕಾರಿಕವಾಗಿ ಸಂಪೂರ್ಣ ಕಡಿಮೆ ಆಗಿದೆ. ದೇವರೇ, ಚಮತ್ಕಾರಿಕವಾಗಿ ನನ್ನ ಸೊಂಟದ ನೋವು ಸಂಪೂರ್ಣ ಕಮ್ಮಿಯಾಗಿದೆ. 11, 21, 51 ಸಲ ಅಥವಾ 11 ನಿಮಿಷ 21 ನಿಮಿಷ ಹೇಳ್ಕೋಬೇಕು. 11 ನಿಮಿಷ ಹೇಳ್ತೀರಾ? ಚಮತ್ಕಾರ ನೋಡ್ತೀರಾ? ನೋಡ್ಕೊರಿ, ಎಲ್ಲೆಲ್ಲಿ ನೋವುದೋ ನೋಡ್ಕೊರಿ, ಎಲ್ಲೆಲ್ಲಿ ನೋವುದೋ ನೋಡ್ಕೊರಿ ಮೊದಲು. ಹೌದಾ? ಈಗ ತಲೆಯ ಮೇಲೆ ಬಲಗೈ ಇಡ್ರಿ, ತಲೆಯ ಮೇಲೆ ಬಲಗೈ, ಎದೆಯ ಮೇಲೆ ಎಡಗೈ ಇಡ್ರಿ. ಹೌದಾ? ಇದು ಪಾಸಿಟಿವ್ ತೊಗೊಳ್ಳೋದು. ನೆಗೆಟಿವ್ ಯಾರಾದ್ರೂ ಶತ್ರು ಕಾಟತ್ತಪ್ಪ ಅಂದ್ರೆ ಎಡಗೈಯನ್ನು ಇತ್ತು ಬಲಗೈಯನ್ನು ಎದೆ ಮೇಲೆ ಇಡಬೇಕು. ಅದು ಬೇರೆ ಮಾತು ನೋಡೋಣಂತ ಕೈ ಇಟ್ರ. ಈಗ ನಾನು ಹೇಳ್ತೀನಂತ, ಬಟ್ ನೀವು ಕಣ್ಣು ಮುಚ್ಚಬೇಕು. ಈಗ ಕಣ್ಣು ಮುಚ್ಚಿ ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ಮೊದಲಿಗೆ ಆಳವಾದ ಉಸಿರು ತಗೊಳ್ಳಿ. ಆಳವಾದ ಉಸಿರು 3 ನಿಮಿಷ ದೀರ್ಘವಾಗಿ ತಗೋರಿ, ದೀರ್ಘವಾಗಿ ಬಿಡ್ರಿ. ದೀರ್ಘವಾಗಿ ತಗೋರಿ, ದೀರ್ಘವಾಗಿ ಬಿಡಿ. ಸಂಪೂರ್ಣ ನಿಮ್ಮ ಲಕ್ಷ್ಯ ಉಸಿರಿನ ಕಡೆಗೆ ಇರಲಿ. ಮೊಟ್ಟ ಮೊದಲಿಗೆ ಸಂಪೂರ್ಣ ನಿಮ್ಮ ಲಕ್ಷ್ಯ ಉಸಿರಿನ ಕಡೆಗೆ ಇರಲಿ. ಆಳವಾಗಿ ತಗೋರಿ, ಆಳವಾಗಿ ಬಿಡಿ. ಪೂರ್ತಿ ತುಂಬ್ರಿ, ಪೂರ್ತಿ ಖಾಲಿ ಮಾಡಿ. ಪೂರ್ತಿ ಉಸಿರು ತಗೋರಿ, ಪೂರ್ತಿ ಖಾಲಿ ಮಾಡಿ. ಲಕ್ಷ್ಯ ಸಂಪೂರ್ಣ ಉಸಿರಿನ ಕಡೆಗಿರಲಿ, ಉಸಿರಿನ ಕಡೆಗಿರಲಿ. ಆಳವಾಗಿ ತಗೊಳ್ಳಿ, ಎದೆ ತುಂಬ ತಗೊಳ್ಳಿ. ಪೂರ್ಣ ಎದೆ ಒಂದು ಬಲೂನ್ ಐತೆ ತಿಳ್ಕೊಳ್ಳಿ. 2 ಬಲೂನ್ ಕೊಟ್ಟಾನ, ಪೂರ ಉಬ್ಬಿಸ್ರಿ, ಪೂರ ಕುಂಚನಾಗಲಿ. ಅದು ಕಣ್ಣು ತೆಗಿಬೇಡ್ರಿ, ಕಣ್ಣು ಮುಚ್ಚಿರಲೇಬೇಕು, ಕಡ್ಡಾಯ ಇದು. ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ, ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ. ಅದೇ ಥರ ಮಾಡ್ತಾ ಇದ್ದೀರಿ. ಆಳವಾಗಿ ಉಸಿರು ತಗೋತಾ ಇದ್ದೀರಿ, ಬಿಡ್ತಾ ಇದ್ದೀರಿ. ಆಳವಾಗಿ ಉಸಿರು ತಗೋತಾ ಇದ್ದೀರಿ, ಬಿಡ್ತಾ ಇದ್ದೀರಿ. ಈಗ ನಿಮ್ಮ ಮನಸ್ಸು ತೇಜೋಮಯವಾಗಿದೆ, ಆ್ಯಕ್ಟಿವ್ ಆಗಿದೆ. ನಿಮ್ಮ ಮನಸ್ಸಿನೊಳಗೆ ಒಂದು ಅದ್ಭುತ ಶಕ್ತಿ ಕ್ರಿಯೇಟ್ ಆಗ್ತಾ ಇದೆ. ಈಗ ಉಸಿರಿನ ಮೂಲಕ ಮನಸ್ಸು ಸ್ಟ್ರಾಂಗ್ ಆಗ್ತಾ ಇದೆ. ನೀವು ತೆಗೆದುಕೊಳ್ಳುವ ಉಸಿರಿನೊಳಗೆ ಪರಮಾತ್ಮನ ತತ್ವ ಇದೆ, ಸತ್ವ ಇದೆ. ತಗೊಳ್ತಾ ಇದ್ದೀರಿ, ತಗೊಳ್ತಾ ಇದ್ದೀರಿ, ತಗೊಳ್ತಾ ಇದ್ದೀರಿ. ಈಗ ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಬಂದಿದೆ. ನಿಮ್ಮ ನೋವು ಎಲ್ಲಿದೆ ಅಲ್ಲಿ ಗಮನ ಕೊಡಿ. ನಿಮ್ಮ ನೋವಿನ ಕಡೆ ನೋಡ್ತಾ ಹೋಗಿ, ನಿಮ್ಮ ನೋವಿನ ಕಡೆ ನೋಡ್ತಾ ಹೋಗಿ. ಎಲ್ಲಿ ನೋವಿದೆ ಒಂದು ಕಡೆ ತಗೊಳ್ಳಿ. ಒಂದು ಮೊಣಕಾಲು, ಹೆಚ್ಚು ನೋವು ಎಲ್ಲಿದೆ ಅಲ್ಲಿ ನೋಡ್ಕೊಳ್ಳಿ. ನಿಮ್ಮ ಮೊಣಕಾಲು, ಸೊಂಟ, ಬೆನ್ನುಹುರಿ, ಎಲ್ಲಿ ಎಲ್ಲಿ ನೋವದ ಅದನ್ನು ಗಮನಿಸ್ರಿ. ಎಲ್ಲಿ ಎಲ್ಲಿ ನೋವದ ಅಲ್ಲೇ ಲಕ್ಷ್ಯ ಕೊಡಿ. ಇದು ಧ್ಯಾನ. ನಿಮ್ಮ ನೋವಿನ ಭಾಗದ ಕಡೆ ಧ್ಯಾನ ಮಾಡಿ. ನೋವಿರೋ ಕಡೆ ಧ್ಯಾನ ಮಾಡಿ. ಈಗ ಶುರು ಮಾಡಿ. ಏನು? ಓಂ ಶಿವಾಯ ವಸಿ 5 ಸಲ ಹೇಳ್ಕೊಡಿ ಮನಸ್ಸಿನಾಗ. ಓಂ ಶಿವಾಯ ವಸಿ, ಓಂ ಶಿವಾಯ ವಸಿ. ಓಕೆ, ಸ್ಟಾಪ್. ಇದನ್ನ ಮನಸ್ಸಿನಾಗ 5 ಸಲ ಹೇಳ್ಕೊಡಿ. ಈಗ ಮನಸ್ಸಿನಾಗ ಹೇಳ್ಕೊರಿ. ಓಂ ಶಿವಾಯ ವಸಿ, ಓಂ ಶಿವಾಯ ವಸಿ, ಓಂ ಶಿವಾಯ ವಸಿ, ಓಂ ಶಿವಾಯ ವಸಿ. ಓಕೆ, ಸ್ಟಾಪ್. ಈಗ ಮತ್ತೆ ನೋವಿನ ಕಡೆ ಗಮನ ಕೊಡಿ. ಹೇಳ್ತಾ ಹೋಗಿ, ದೇವರೇ ನಿನ್ನ ಕೃಪೆಯಿಂದ ನನ್ನ ಈ ಭಾಗದಲ್ಲಿರ್ತಕ್ಕಂಥ ಸೊಂಟದ ಭಾಗದಲ್ಲಿ, ಮೊಣಕಾಲ ಭಾಗದಲ್ಲಿ ಹೇಳ್ಕೊಳ್ಳಿ. ನನ್ನ ದೇವರೇ
ನನ್ನ ಮೊಣಕಾಲಿನ ಭಾಗದಲ್ಲಿ ಇರ್ತಕ್ಕಂಥ ನೋವು ಚಮತ್ಕಾರಿಕವಾಗಿ ಪೂರ್ಣ ಕಡಿಮೆಯಾಗಿದೆ. ದೇವರೇ, ನನ್ನ ಮೊಣಕಾಲಿನ ಭಾಗದಲ್ಲಿ ಇರ್ತಕ್ಕಂಥ ನೋವು ಸಂಪೂರ್ಣ ಕಡಿಮೆಯಾಗಿದೆ. ಹೇಳ್ಕೊಳ್ಳಿ, ಸಿಂಪ್ಲಿ ಹೇಳ್ಕೊಳ್ಳಿ. ಹೇಳ್ತಾ ಹೋಗಿ ನಾ ಆಶೀರ್ವಾದ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ಖಂಡಿತವಾಗಿಯೂ ನಿಮ್ಮ ನೋವು ಯಾವ ಭಾಗಕ್ಕೆ ನೀವು ಹೇಳ್ಕೊಳ್ತಾ ಇದ್ದೀರಿ ಅಲ್ಲಿ ಇರೋದೇ ಇಲ್ಲ. ಹೇಳ್ತಾ ಹೋಗಿ, ಹೇಳ್ತಾ ಹೋಗಿ, ಹೇಳ್ತಾ ಹೋಗಿ. ಸಾವಕಾಶವಾಗಿ ಅತ್ಯಂತ ಭಕ್ತಿಯಿಂದ ನೀವು ಪರಮಾತ್ಮನೊಂದಿಗೆ ಸಂವಾದ ಮಾಡ್ತಾ ಇದ್ದೀರಿ. ಪರಮಾತ್ಮನ ಕೂಡ ಬೇಡ್ತಾ ಇದ್ದೀರಿ. ಭಕ್ತಿಯಿಂದ ಹೇಳ್ಕೊಳ್ಳಿ, ಶ್ರದ್ಧೆ ಇಟ್ಟು ಹೇಳ್ಕೊಳ್ಳಿ, ನಂಬಿಕೆಯಿಂದ ಹೇಳ್ಕೊಳ್ಳಿ. ದೇವರೇ, ನಿನ್ನ ಕರುಣೆಯಿಂದ, ನಿನ್ನ ದಯೆಯಿಂದ ನನ್ನ ಹೊಟ್ಟೆ ನೋವು ಸಂಪೂರ್ಣ ಕಡಿಮೆಯಾಗಿದೆ. ಈ ಥರ ನನ್ನ ತಲೆನೋವು ಸಂಪೂರ್ಣ ಕಡಿಮೆಯಾಗಿದೆ. ನನ್ನ ಎದೆ ನೋವು ಸಂಪೂರ್ಣ ಕಡಿಮೆಯಾಗಿದೆ. ನನ್ನ ಭುಜದ ನೋವು ಸಂಪೂರ್ಣ ಕಡಿಮೆಯಾಗಿದೆ. ಮನಸ್ಸಿನಾಗ ಹೇಳ್ತಾ ಹೋಗಿ. ನಿಮ್ಮ ಲಕ್ಷ್ಯ ನೋವಿರೋ ಭಾಗದಲ್ಲಿರಬೇಕು. ಹೇಳ್ತಾ ಹೋಗ್ತೀರಿ. ಲಕ್ಷ್ಯ ಎಲ್ಲ ಅಲ್ಲೇ ಇರಲಿ. ಕಂಟಿನ್ಯೂ. ಲಕ್ಷ್ಯ ಎಲ್ಲ ಅಲ್ಲೇ ಇರಲಿ. ಬಟ್ ಹೇಳ್ತಾ ಹೋಗಿ, ಹೇಳ್ತಾ ಹೋಗಿ. ಎಲ್ಲಿ ನೋವಿದೆ ಅಲ್ಲಿ ಗಮನ ಕೊಡಿ. ಎಲ್ಲಿ ನೋವಿದೆ ಅಲ್ಲಿ ಗಮನ ಕೊಡಿ. ಭಕ್ತಿ ತುಂಬಿರಲಿ. ಪರಮಾತ್ಮ ನಿಮ್ಮ ಮೇಲೆ ದಯೆ ತೋರಿದಾನೋ, ಕರುಣೆ ತೋರಿದಾನೋ, ಖಂಡಿತವಾಗಿಯೂ ಅಲ್ಲಿ ಕಡಿಮೆ ಆಗ್ತದೆ. ನೀವೆಲ್ಲಿ ನೋಡ್ಕೊಳ್ತೀರೋ, ಎಲ್ಲಿ ಲಕ್ಷ್ಯ ಇಟ್ಟು ಹೇಳ್ತಾ ಇದ್ದೀರೋ ಅಲ್ಲಿ ನೋವು ಇರೋದೇ ಇಲ್ಲ, ಇರೋದಿಲ್ಲ. ಖಂಡಿತವಾಗಿಯೂ ಲಕ್ಷ್ಯ ಸಂಪೂರ್ಣ ಕೊಡ್ರಿ ಅಲ್ಲಿ. ಈಗ ಎರಡನೇ ಹಂತ, ಒಂದು ದೀರ್ಘ ಉಸಿರು ತಗೋಬೇಕು, ಹೇಳಬೇಕು. ಒಂದು ದೀರ್ಘ ಉಸಿರು ತಗೋಬೇಕು, ಹೇಳಬೇಕು, ಉಸಿರು ಬಿಡಬೇಕು. ಈಗ ಎರಡನೇ ಹಂತ, ದೀರ್ಘ ಉಸಿರು ತಗೋರಿ, ಹಿಡ್ಕೋರಿ. ನನ್ನ ನೋವು ಕಡಿಮೆ ಆಗಿದೆ ತಂದೆ, ಥ್ಯಾಂಕ್ ಯು. ಈ ಅರ್ಥದೊಳಗೆ ಹೇಳ್ಕೊಳ್ಳಿ. ಕಣ್ ತೆಗಿಬೇಡಿ, ಶಾಂತವಾಗಿ ಕೂತ್ಕೊಳ್ಳಿ. ಇಡೀ ಮೈಯನ್ನು ಸರಳಿ ಬಿಡಿ. ಈ ಕಡೆ ಇಡೀ ಮೈಯನ್ನು ಸರಳಿ ಬಿಡಿ. ಈಗ ನೋಡಿ, ನಿಮ್ಮ ಒಳಗೆ ಆನಂದ ಕ್ರಿಯೇಟ್ ಆಗ್ತಾ ಇದೆ. ಸಮಾಧಾನ ಅನ್ನಿಸ್ತದೋ. ಒಂದು ಏನೋ ದೇವಲೋಕದೊಳಗೆ ಅಡ್ಡಾಡದಂಥ ಅನುಭವ ಬರ್ತದೋ. ಮನಸ್ಸು ಹಗುರಾಗ್ಯದೋ. ನೋವಿರೋ ಭಾಗದಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಕಡಿಮೆ ಆಗಿದ್ದ ಅನುಭವ ಬರ್ತದೋ. ಒಂದು ದೀರ್ಘ ಉಸಿರು, ದೇವ್ರನ್ನ ಕೇಳ್ಕೊತೀರಿ, ನನ್ನ ನೋವು ಕಡಿಮೆ ಆಗಿದೆ. ಒಂದು ದೀರ್ಘ ಉಸಿರು, ದೇವ್ರು ಕೇಳ್ಕೊತೀರಿ, ನನ್ನ ನೋವು ಕಮ್ಮಿ ಆಗಿದೆ. ಆಮೇಲೆ ಉಸಿರು ಬಿಡಿ. ಇಷ್ಟೇ. ಇನ್ನು 2-3 ನಿಮಿಷ ಮಾಡಿ, ಪೂರ್ಣ ನೋವು ಕಮ್ಮಿ ಆಗಿರ್ತದೆ. ಖಂಡಿತವಾಗಿಯೂ ನಿಮ್ಮ ನೋವು ಕಡಿಮೆ ಆಗಿರ್ತದೆ. ಖಂಡಿತವಾಗಿಯೂ 100ಕ್ಕೆ 100ರಷ್ಟು ನಿಮ್ಮ ನೋವು ಕಡಿಮೆ ಆಗಿದ್ದನ್ನು ನೋಡ್ತೀರಿ ನೀವು. ಬಂದ್ ಮಾಡ್ರಮ್ಮ, ಏನದಿರಿ ನೀವು. ಒಂದು ದೀರ್ಘ ಉಸಿರು, ಪ್ರಾರ್ಥನೆ. ಒಂದು ದೀರ್ಘ ಉಸಿರು, ಪ್ರಾರ್ಥನೆ, ಉಸಿರು ಬಿಡ್ತೀರಿ. ಒಂದು ದೀರ್ಘ ಉಸಿರು, ಪ್ರಾರ್ಥನೆ, ಉಸಿರು ಬಿಡ್ತೀರಿ. ಕೊನೆಯ 2 ನಿಮಿಷ.
ಎದ್ದು ಹೋಗಿ ಹೊರಗಡೆ. ಮತ್ತೊಬ್ಬರಿಗೆ ತೊಂದರೆ ಕೊಡ್ತೀನಿ ಅನ್ನೋ ಸಹಿತ ಗೊತ್ತಾಗಲ್ಲ. ಓಕೆ, ಎರಡು ಕೈಗಳ ಕೆಳಗೆ ಕೈ ಮುಗಿರಿ, ಎದೆ ಮುಂದೆ ಕೈಗಳಿಡಿರಿ. ಮುಗಿದ ಹಸ್ತ, ಕೈ ಮುಗಿದ ಹಸ್ತ, ಎರಡು ಕೈಗಳು ಎದೆ ಮುಂದೆ ಬರ್ತಾವ. ಪರಮಾತ್ಮನಲ್ಲಿ ಕೇಳಿಕೊಳ್ಳಿ, ಹೇ ಪರಮಾತ್ಮ, ಹೇ ದಯಾನಿಧೆ, ನೀನು ನನ್ನ ವಿನಂತಿಯನ್ನು ಮನ್ನಿಸಿ ನನ್ನ ನೋವನ್ನು ಕಡಿಮೆ ಮಾಡಿದ್ದಕ್ಕೆ ನಿನಗೆ ಧನ್ಯವಾದಗಳು ತಂದೆ. 3 ಸಲ ಹೇಳಿಕೊಳ್ಳಿ. ನನ್ನ ನೋವನ್ನು ಕಡಿಮೆ ಮಾಡಿದ್ದೀಯಾ, ನಿನಗೆ ಧನ್ಯವಾದಗಳು ತಂದೆ. ಎರಡು ಕೈಗಳನ್ನು ಉಜ್ಜಿಕೊಳ್ಳಿ, ಜೋರಾಗಿ ಉಜ್ಜಿಕೊಳ್ಳಿ, ಬಿಸಿ ಮಾಡಿಕೊಳ್ಳಿ. ಕಣ್ಮೇಲೆ ಕೈ ಹಿಡಿ, ಎರಡೂ ಕೈಗಳನ್ನು ಕಣ್ಣು ಮುಂದೆ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಅಲ್ಲೇ ಇರಲಿ. ಕಣ್ಣುಗಳನ್ನು ಉಜ್ಜಿಕೊಳ್ಳಿ ಸರಿಯಾಗಿ. ಕಪಾಳ ಉಜ್ಜಿಕೊಳ್ಳಿ, ಹುಬ್ಬನ್ನು ಉಜ್ಜಿಕೊಳ್ಳಿ. ಹಾಗೆ ಕಣ್ಣು ಮುಚ್ಕೊಂಡು ಕೂತೀರಿ ಇನ್ನೂ 2 ನಿಮಿಷ. ತಲ್ಲೀನತೆ ಇರಲಿ. ಇದುವರೆಗೆ ಹಾಗೆ ಪ್ರಾರ್ಥನೆ ಮಾಡಿದ್ರು, ಈಗ ನಿಮ್ಮ ನೋವಿನ ಕಡೆ ನೋಡಿಕೊಳ್ಳಿ. ನೀವು ಯಾವ ಜಾಗದಲ್ಲಿ ನೋವನ್ನು ಲಕ್ಷ್ಯ ಕೊಟ್ಟು ನೋಡಿ ಹೀಲ್ ಮಾಡಿಕೊಂಡಿದ್ದೀರೋ ಆ ಜಾಗವನ್ನು ನೋಡಿಕೊಳ್ಳಿ. ಏನಾದರೂ ಬದಲಾವಣೆ ಕಾಣುತ್ತಾ ನೋಡಿಕೊಳ್ಳಿ, ಚೆಕ್ ಮಾಡಿಕೊಳ್ಳಿ. ನಿಧಾನ ಕಂತಗಿರಿ, ಸಾವಕಾಶವಾಗಿ ಕಂತಗಿರಿ. ಶ್ರೀ ಗುರುದೇವ, ಶ್ರೀ ಗುರುದೇವ, ಶ್ರೀ ಗುರುದೇವ. ಓಕೆ, ಹೇಗೆ ಅನ್ನಿಸ್ತದೆ? ನೋಡ್ಕೊಂಡಿದ್ದೀರಾ? ಎಲ್ಲಿ 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 ನೋಡ್ಕೊಂಡಿದ್ದೀರಿ? ಬೆನ್ನಲ್ಲಿ ನೋಡ್ಕೊಂಡಿದ್ದೀರಿ. ಈಗ ಎಷ್ಟು ಪರ್ಸೆಂಟೇಜ್ ಅನಿಸ್ತದೆ? 50%, more than 50% ಅಂತೂ ಕಡಿಮೆ. ಇಮಿಡಿಯೇಟ್ ಆಗಿ ಫೀಲ್ ಇದೆ. 50% ಗ್ಯಾರಂಟಿ, ನೋ ಎಕ್ಸಾಗರೇಷನ್. ಮೋರ್ ದನ್ 50% ನಂತರ ನಾವು ಫುಲ್ ರಿಲ್ಯಾಕ್ಸ್ ಆಯ್ತಿಲ್ಲ ನಿನಗಮ್ಮ? ನಾನು ಕಣ್ಣಿನ ಕೇಳ್ಕೊಂಡೆ. ಕಣ್ಣಿನ ಕೇಳ್ಕೊಂಡೆ ಕಾಣಲ್ಲ. ಹಾಂ, ನನ್ನ ಕಣ್ಣಿಡ್ದಾಗ ಕಣ್ಣು ನೀಟಾಗಿ ಕಾಣಿಸ್ತಿತ್ತು. ಹಾಂ, ಹ್ಞೂ, ಮಿರಾಕಲ್. ದೊಡ್ಡ ಕಣ್ಣು ಕಾಣಿಸ್ತಿತ್ತು. ಹಾಂ, ಕಣ್ಣು ಆನೆ ಕಂತೆ ಖಂಡಿತ ಕಣ್ಣು ಕಾಣಿಸ್ತಿತ್ತು. ಹೌದು ದೇವರೇ. ನಿಮಗೆ ಆದರ್ಶ್ ಅಸಿಡಿಟಿ ಸಂಬಂಧ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗ್ತದೆ. ಎಲ್ಲಿ ನೋವು ಕೇಳಿದ್ರಾ? ನಿಮಗೆ ನೋವು ಇರ್ಲಿಕ್ಕಿಲ್ಲ. ನೋವಿಲ್ಲ, ನೋವು ಅದೇ ಗೊತ್ತು ಅಮ್ಮ. ನಿಮಗೆ
ಬ್ಯಾಕ್ ಪೇನ್ ಇತ್ತಲ್ಲ ಸ್ವಲ್ಪ ಕಡಿಮೆ ಅನಿಸ್ತದೆ. ಭಾಳ ಕುಂತ ಭಾಳ ಬ್ಯಾಕ್ ಪೇನ್ ಇತ್ತು ನನಗೆ. ಅದು ಮಾಡ್ತಾ ಮಾಡ್ತಾ ಸ್ವಲ್ಪ ರಿಲೀಫ್ ಆಯ್ತು ನನಗೆ. ರಿಲೀಫ್ ಆಯ್ತಲ್ಲ? ನಿಮ್ಗೆ ಏನು ಅನ್ನಿಸ್ತಾ? ಸ್ವಲ್ಪ ಹೊರಗಡೆ ನೋಯ್ತು ರೀ, ಹಾಂ, ಸ್ವಲ್ಪ ಕಮ್ಮಿ ಅನಿಸ್ತೈತಿ. ಕಮ್ಮಿ ಅನಿಸುತ್ತಾ? ಇಲ್ಲಿ ಕಮ್ಮಿ ಅನಿಸ್ತೈತಿ, ಎಡಗಡೆ ಅಲ್ಲ, ನೀವು ಎಲ್ಲಿ ಒಂದು ಕಡೆ ಹೇಳಿದ್ದೆ ನಾನು, ಅದೇ ಅಲ್ಲಿ ಕಮ್ಮಿ ಅನಿಸ್ತದಾ? ವೆರಿ ಗುಡ್. ಅಮ್ಮ ನಿಮಗೆ 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 ಸಾರಿ, ಎದ್ದಿರಿ ಕಾಣಿಸ್ಬೇಕು. ಹಾಂ, ಎದ್ದಿರಿ. ಹಾಂ, ಕಾಲು ಸ್ವಲ್ಪ ನನಗೂ ಕಡಿಮೆ ಅನಿಸ್ತು. ಕಡಿಮೆ ಅನಿಸ್ತದಮ್ಮ? ಓಕೆ. ನಿನಗಮ್ಮ ನಮಗೊಂದು ಸ್ವಲ್ಪ ಮೊಳಕಾಲು ನೋವು ಕಮ್ಮಿ ಅನಿಸ್ತದೆ ನೋಡಿ. ಅನಿಸುತ್ತಾ? ಮೊಳಕಾಲು ನೋವು. ಅಮ್ಮ ನಿಮಗೆ ನೀವು ಬರೀ ಫೋನ್ಯಾಗ ಏನು ಮಾಡ್ಬೇಕು? ಏನು ಮಾಡ್ಬೇಕ್ರಿ? ಕಟ್ಕೊಂಡ್ ಬಂದಿರೋ ಸಂಸಾರ ಹೆಂಗ ಅನಿಸುತ್ತಾ? ಕಮ್ಮಿ ಅನಿಸ್ತಾ? ಇವರೇ ನೀವು ಎದ್ದೇಳಿ ಕಾಣಿಸ್ಬೇಕು ನನಗೆ. ಹಾಂ, ನೀವು ಬಂದು ಇವ್ರು ಎದ್ದೇಳಿ. ಹಾಂ, ಫಸ್ಟ್ ಎದ್ದೇಳಿ. ಹೆಂಗೆ ಅನಿಸ್ತು? ಇವತ್ತು ಸ್ವಲ್ಪ ಕಡಿಮೆ ಆಯ್ತು ನೋಡ್ರಿ. ಕಡಿಮೆ ಆಯ್ತಾ? ಹಾಂ, ಕಡಿಮೆ. ಖರೆ ಕರೆ ಸುಳ್ಳು ಹೇಳಲ್ಲ. ಸುಮ್ಮನೆ ಗುರುಗಳು ಹೇಳ್ತಾರ, ಮತ್ತೆ ಈ ಕಡಿಮೆ ತಪ್ಪು ತಿಳ್ಕೊಂತಾರ. ನಾವು ಗುರುಗಳು, ನೀವು ಗುರುಗಳು, ಸುಳ್ಳು ಹೇಳಕ್ ಬರಲ್ರಿ ಇದ್ರಾಗ. ಸತ್ಯನೇ ಹೇಳ್ಬೇಕಾಗ್ತದೆ. ಕಮ್ಮಿ ಅನಿಸುತ್ತಲ್ಲ? ಕಡಿಮೆ ಅನಿಸ್ತದೆ. ವೆರಿ ಗುಡ್. ನಿಮಗೆ ಎದ್ದೇಳಿ. ಮೊಳಕಾಲು ನಾವು ಫ್ರೀ ಆಗಿದ್ದಾರೆ. ಭಾಳ ಕಂಜೆಸ್ಟೆಡ್ ಆಗಿತ್ತು ರೀ ಮೊದಲು, ಹಾಂ, ಈಗ ಫ್ರೀ ಅನ್ನಿಸ್ತೈತಿ. ಫ್ರೀ ಅನಿಸುತ್ತಲ್ಲ? ಫ್ರೀ ಅನಿಸ್ತದೆ. ವೆರಿ ಗುಡ್. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನೀವು ಎದ್ದೇಳಿ. ಹೇಗೆ ಅನಿಸ್ತದೆ? ಟೊಂಕಾಲ್ ಆಗಿರ್ತಾರೆ, ಜರ ಕಮ್ಮಿ ಆಗ್ಯಾವ್ರಿ. ಕಮ್ಮಿ ಆಗಿದ್ರಿ? ಮೊಬೈಲ್ ಬ್ಯಾನ್ ಇತ್ತು, ಕುಂತಾಗ ಸ್ವಲ್ಪ ಕಡಿಮೆ ಅನಿಸಿತ್ತು. ಅನಿಸ್ತದಲ್ಲ? ವೆರಿ ಗುಡ್. ಲಾಸ್ಟ್. ಅದೇ ಕುರ್ಚಿ ಮೇಲೆ ಕುಲ್ಲಾಕ ಹಾಕಿದ್ರೆ ಸರ್, ಈಗ ಫ್ರೀ ಆಗಿ ಕುಂತದ್ರಿ. ಹಾಂ, ಫ್ರೀ ಆಗಿ ಕುಂತದ್ರಿ. ಫ್ರೀಯಾಗಿ ಕುಂತೀರಿ ಈಗ? ಫ್ರೀ ಆಗಿ ಕುಂತದ್ರಿ. ದೇವರೇ. ಅಮ್ಮ ನೀವು ಲಾಸ್ಟ್ ಎದ್ದೇಳಿ. ಹಾಂ ಅಮ್ಮ ಎದ್ದೇಳಿ. ಲಾಸ್ಟ್ ಹಾಂ, ಕಾಲು ನೋವಾಗಿತ್ತು, ಸ್ವಲ್ಪ ಕಡಿಮೆ ಆಗಿತ್ತು. ಸ್ವಲ್ಪ ಕಡಿಮೆ ಆಯ್ತಾ? ಓಕೆ ಓಕೆ. ಲಾಸ್ಟ್ ನೀವು. ಸೊಂಟದಲ್ಲಿ ಕೇಳ್ಕೊಂಡಿದ್ದೆ ಗುರುಗಳೇ. ಹಾಂ ಸೊಂಟದಲ್ಲಿ ನೋವು ಜಾಸ್ತಿ ಇತ್ತು, ಹಾಂ, ಅನ್ಕೊಂಡೆ ಸ್ವಲ್ಪ ಆರಾಮ ಅನ್ಸಕತ್ತೆ. ಆರಾಮ ಅನ್ಸುತ್ತೆ? ಆರಾಮ ಅನ್ಸುತ್ತೆ. ದೇವರೇ. ನಮ್ಮ ಮೊಳಕಾಲು ಕೇಳ್ಕೊಂಡಿದ್ದಾರೆ, ಹ್ಞೂ, ಸ್ವಲ್ಪ ಆರಾಮ ಅನಿಸುತ್ತೆ, ಫ್ರೀ ಆಗಿರ್ಬೇಕು. ಓಕೆ. ಯಾವ ಗುಳಿಗೆ ತೊಗೊಂಡ್ರಿ? ಯಾವ ಪೇನ್ ಕಿಲ್ಲರ್ ತೊಗೊಂಡ್ರಿ? ಯಾವ ಸ್ಪ್ರೇ ಹೊಡ್ಕೊಂಡ್ರಿ? ದೇವರು ಸ್ಪ್ರೇ ಹೊಡ್ಕೊಂಡು ಇಷ್ಟು ತತ್ಕ್ಷಣ ಇನ್ಸ್ಟಂಟ್ ರಿಲೀಫ್ ಹಾಗಾಗಿ ಸಹಿತ ನೀವು ಇನ್ನೂ ಪೂರ್ಣ ಸರೆಂಡರ್ ಆಗಿದ್ದಿಲ್ಲ ಪರಮಾತ್ಮನಿಗೆ. ಪೂರ್ಣ ಸರೆಂಡರ್ ಆಗಬೇಕು. ಹೆಂಗೆ ಸರೆಂಡರ್ ಆಗ್ಬೇಕಂದ್ರೆ ದ್ರೌಪದಿ ಥರ ದ್ರೌಪದಿಯ ವಸ್ತ್ರಾಪರಣ ಆಗ್ತಾ ಇದೆ. ಪಾಂಡವರ ಕೌರವರ ಸಭೆಯೊಳಗೆ ಜೂಜ್ ಆಡಿ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತಿದ್ದಾರೆ. ದುಶ್ಯಾಸನ ಎಲ್ಲರಿದ್ದಾರೆ. ದುಶ್ಯಾಸನ ಸೀರೆಣಿಸಿ ಹೇಳ್ತಿದ್ದಾಳೆ. ಆಕೆಗೆ ತನ್ನ ಮೇಲೆ ಇನ್ನೂ ಇದು ಇರ್ತದೆ, ನಾನು ರಕ್ಷಿಸ್ಕೊಳ್ಬಲ್ಲೆ. ದುಶ್ಯಾಸನ ಎಳಿತಾ ಇದ್ದಾನ. ಇನ್ನೇನು ಅದು ಬಿಟ್ಟು ಹೋಗ್ಬೇಕಾದ ಗಂಟು ಬಿಸ್ತದ ಅನ್ನೋ ಕಾಲಕ್ಕೆ ಪಟಕ್ಕರು ಕೈ ಬಿಡ್ತಾಳ, ಕೃಷ್ಣ ಅಂತಾಳ, ಮುಗಿತು, ಅಕ್ಷಯಾಂಬರ ಆಗ್ತದೆ ಕೊನೆಯ ಕ್ಷಣ. ಹೇಗೆ ದ್ರೌಪದಿ ಕೊನೆಯ ಕ್ಷಣಕ್ಕೆ ಆ ಥರದ ಆರ್ತನಾದ ಬೇಕು. ಅದಕ್ಕೆ ಆರ್ತನಾದ ಅಂತೀವಿ ನಾವು. ನಿಮಗೆ ಗೊತ್ತಿರಲಿ, ನಾನಿನ್ನ ಬಿಡಲಾರೆ ಪಿಕ್ಚರ್ ನೋಡ್ರೇನೆ ಯಾರಾದರು. ನಾನಿನ್ನ ಬಿಡಲಾರೆ, ಅನಂತನಾಗ್ ಮತ್ತು ಲಕ್ಷ್ಮಿ, ಹೌದಾ? ಅಲ್ಲಿ ಏನಾಗುತ್ತೆ ಗೊತ್ತಾ? ದೇವ್ ಬಡ್ಕೊಂಡಿರುತ್ತೆ ಅವನಿಗೆ, ಅನಂತನಾಗ ಪಾತ್ರಧಾರಿಗೆ. ನೀನು ತೊಗೊಂಡ ಹಕ್ಕಿ ಅಂತಿರ್ತೈತಿ. ಆಕೆ ರಾಯರ ಇದಕ್ಕೆ ಹೋಗ್ತಾಳ. ಹಾಂ, ಮಂತ್ರಾಲಯ ರಾಘವೇಂದ್ರ ಸ್ವಾಮೀಜಿಗಳ ಇದಕ್ಕೆ ಹೋಗ್ತಾಳ. ಬಿಡೆನು ನಿನ್ನ ಪಾದ ಹಾಡ್ತಾಳಕ್ಕೆ. ಎಲ್ಲಿ ಮಟ್ಟ ಹಾಡ್ತಾಳಪ್ಪ ಅಂದ್ರೆ ಬೇಗೋಷ್ ಆಗೋರಿಗೂ ಹಾಡ್ತಾಳ. ರಾಘವೇಂದ್ರ 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 ಅಂದ್ರೆ ಗಂಟೆ ಬಿಡಕ್ತಾರ ಅಕ್ಕವು. ಅವಾಗೆ ದೇವ್ ಬಿಟ್ಟು ಹೋಗ್ತದೆ ನೋಡ್ರಿ. ಇಲ್ಲ, ಅದು ಖರೀನ. ಅದು ಅಲ್ಲಿ ಫ್ರೀಕ್ವೆನ್ಸಿ ಅಂತೀವಿ ನಾವು. ಅಲ್ಲೇ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಒಳಗೆ ಪರಮಾತ್ಮನ ಬೇಡಿಕೊಂಡಾಗ ತತ್ಕ್ಷಣಕ್ಕೆ ಇದಾಗ್ತದೆ. ಇದನ್ನೇ ಧ್ರುವ ಮಾಡಿದ, ಇದನ್ನೇ ಪ್ರಹ್ಲಾದ್ ಮಾಡಿದ, ಇದನ್ನೇ ಮಾರ್ಕಂಡೇಯ ಮಾಡಿದ. ಮಾರ್ಕಂಡೇಯ, ಪ್ರಹ್ಲಾದ, ಧ್ರುವ ಅದನ್ನೇ ಮಾಡಿದರು ಅವರು. ಅದಕ್ಕೆ ಅವರು ಪರಮಾತ್ಮನಿಗೆ ಸಮೀಪ ಆದರು.
ಆದರೆ ನೀವು ಮಾಡೋಕ್ಕೆ ಬರುತ್ತಿಲ್ಲ. ಯಾಕಂದ್ರೆ ನೀವು ಸೊಕ್ಕದ, ನಿಮ್ಮಲ್ಲಿ ಸೊಕ್ಕದ, ಅಹಂಕಾರದ ನಿಮ್ಮಲ್ಲಿ. ಎಲ್ಲಿ ಅಹಂಕಾರದ ಅಲ್ಲಿ ಪರಮಾತ್ಮ ದೂರದ. ನಮಗೂ ಪರಮಾತ್ಮನಿಗೂ ಎಷ್ಟು ಎಷ್ಟು ಸಮೀಪ ಐತೆಪ್ಪ ಅಂತಂದ್ರೆ ಇನ್ನು ನೀವು ದೂರ ಕೂತಿದ್ರೆ ದೂರ ಇದು, ಅದಕ್ಕಿಂತ ಸಮೀಪದನ ಪರಮಾತ್ಮ ನಮಗೆ. ಬಟ್ ನಮಗೆ ಅವ ಕಾಣಿಸ್ದಂಗೆ ಇರದೇ ಇದ್ದದ್ದು, ಅವ ನಮ್ಮ ಮುತುವರ್ಜಿ ವಹಿಸದೇ ಇದ್ದದ್ದು ಕಾರಣ ಏನಪ್ಪ ಅಂದ್ರೆ ನಮ್ಮ ಅಹಂಕಾರ ಒಂದು ಬ್ಲಾಕ್ ಆಗ್ಯದ, ಬ್ಲಾಕ್ ಮಾಡ್ಯದ. ನಮ್ಮೊಳಗಿನ ಅಹಂಕಾರ ಪರಮಾತ್ಮನ ಕೃಪೆಯನ್ನು ಬ್ಲಾಕ್ ಮಾಡ್ಯದ. ರಿಮೂವ್ ದಿ ಅಹಂಕಾರ, ರಿಮೂವ್ ದಿ ಈಗೋ, ದೆನ್ healing starts. Then Bhagavan will give divine darshan. ಗೊತ್ತಾ? ಬಟ್ ನಾ ಎಷ್ಟು ಸುಲಭವಾಗಿ ಹೇಳ್ತೀನಿ ಅಷ್ಟು ಸುಲಭವಾಗಿಲ್ಲ. ಆದರೆ ಒಂದು ಛಲಕ್ ನೋಡ್ಕೊಂಡ್ರಿ, ನೀವು ನೋಡ್ಕೊಂಡ್ರಿ ಎಷ್ಟು ಅದ್ಭುತ ಅದಪ್ಪ ಅಂದ್ರೆ ನಿಮ್ಗೆ ಕಣ್ಣಾರಿ ನೋಡ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದೀರಿ ಅದನ್ನು. ನೀವು ನಾನು 100 ಹೇಳಿದ್ರೆ ಒಂದು ನಿಮಿಷ ಒಂದು ಅಂಶ ಸಹಿತ ಮಾಡಲಿಲ್ಲ ಚೆನ್ನಾಗಿ ನೀವು, ಅದಕ್ಕೆ ಸಹಿತ ರಿಸಲ್ಟ್ ಸಿಕ್ಕೋದಿಲ್ಲ. ಪ್ರಾಂಜಲ ಅದು ಮನಸ್ಸಿಂದ ಒಪ್ಕೊಡಿ, ಇದನ್ನು ಸ್ವಲ್ಪ ರಿಸಲ್ಟ್ ಸಿಕ್ಕೋದಿಲ್ಲ. ಇದನ್ನೇ ಕಂಟಿನ್ಯೂ ಮಾಡಿ ದಿನಾಲ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತ ಗೆದ್ದು ಆ ಪರಮಾತ್ಮನ ಧ್ಯಾನಿಸಿ ಅಶ್ವಿನಿ ದೇವತೆಗಳನ್ನು, ತಥಾಸ್ತು ದೇವತೆಯನ್ನು ಪ್ರಾರ್ಥಿಸಿಕೊಂಡು, ದೇವರು ನನ್ನ ಕುಟುಂಬ ಚೆನ್ನಾಗಿದೆ, ನನ್ನ ಮನೆಯೊಳಗೆ ನಿನ್ನ ಧನಾತ್ಮಕ ಶಕ್ತಿ ತುಂಬಿದೆ, ಪೂರ ನಿನ್ನ ದೈವಿ ಶಕ್ತಿ ತುಂಬಿದೆ, ನಾವೆಲ್ಲರೂ ಆನಂದಿದ್ದೇವೆ, ನಮಗೆ ಯಾರು ಶತ್ರುಗಳೇ ಇಲ್ಲ ತಂದೆ. ಹೀಗೆ ಹೇಳ್ಕೊರಿಲ್ಲ, ಗಂಟು ಹೋಗುತ್ತೆ ನಿಮ್ಗೆ. ಹೇಳ್ಕೊಡ್ರಿ ಏನಾಗತ್ತನ ಆಗತ್ತ. ಇನ್ನೇನು ಹೇಳಿಕೊಂಡ್ರೆ ಆಗತ್ತ. ನೀವೇನು ಹೇಳ್ತೀರಿ ಆಗತ್ತ. ಹೊರಗೆ ಹೊಂಟ್ರಿ, ಈ ಕೆಲಸ ಇವತ್ತು ನನ್ನ ಕೆಲಸ ಆಗೇ ಆಗುತ್ತೆ, ನಾನು ಹೊರಗೆ ಹೊಂಟಿದ್ದೀನಿ, ಅವ ಭೇಟಿ ಆಗೇ ಆಗ್ತಾನ, ಇವತ್ತು ನಾ ಏನು ಜಾಬ್ ಇದಕ್ಕೆ ಹೊಟ್ಟೀನಿ ಇಂಟರ್ವ್ಯೂಗೆ, ಅದು ಆಗೇ ಆಗತ್ತ. ಹೇಳ್ಕೊಂಡು ಹೋಗ್ರಿಲ್ಲ, ಗಂಟು ಗೊತ್ತಾ. ಇದಕ್ಕೆ ಅಫರ್ಮೇಷನ್ ಅಂತೀವಿ ನಾವು. ಅಫರ್ಮೇಷನ್, ಸಂಕಲ್ಪ ಅಂತೀವಿ. ಏನೋ ನಿಮಗೆ ನಾವು ಇಲ್ಲೆಷ್ಟು ಜನ ಬರ್ತಾರಲ್ಲ, ಮದುವೆ ಆಗಲಿ ಅಂತ ಬರ್ತಾರೆ ಎಷ್ಟೋ ಮಂದಿ. ನಮ್ಮ ಹುಡುಗಿ ಮದುವೆನೇ ಆಗಿಲ್ರಿ, 42 ವರ್ಷ ಆತ್ರಿ, ನಮ್ಮ ಮಗ್ಗ ಮದುವೆನೇ ಆಗಿಲ್ರಿ. ನಾವು ಅವ್ರಿಗೆ ಏನು ಹೇಳ್ತೀವಿ ಗೊತ್ತಾನ, ನನ್ನ ಮಗನ ಮದುವೆಯು ಇಂತಿಷ್ಟು ದಿವಸದೊಳಗೆ ಆಗಿದೆ ಅಂತ ಡೇಟಾ ಕೊಟ್ಬಿಡ್ತೀನಿ ನಾನು. 11 ತಿಂಗಳಿಗಿಂತ ಹೆಚ್ಚಾಗಿ ಇವತ್ತಿಗೆ ಯಾವುದೋ ಮದುವೆ ಆಗದೆ ಇಲ್ಲವೇ ಇಲ್ಲ. ಅದು 11 ತಿಂಗಳದೊಳಗೆ ಆಗ್ಯಾವ ಎಷ್ಟೋ ಮಂದಿಗೆ ಮದುವೆ. ಅಸಾಧ್ಯವಾದ ರೋಗಗಳನ್ನು ಕೂಡ ಹೆಂಗೆ ಗುಣಪಡಿಸ್ತಿದ್ದೆ ಅಂದ್ರೆ ಹಿಂಗೇನೆ ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದೆ, ತಲೆ ಮೇಲೆ ಕೈ ಇಡ್ತಿದ್ದೆ, ಸಂಕಲ್ಪ ಸಿದ್ಧಿ ಟೆಕ್ನಿಕನ್ನು ಹೇಳ್ತಿದ್ದೆ, ಅವ್ರು ಹೇಳ್ಕೊತಿದ್ರು. ಅವಾಗ ಅಸಾಧ್ಯವಾದ ಜಡ್ಡು ಹೊಕ್ಕಿತ್ತು. ಹೌದಾ? ಓಕೆ, ಸಾಕು, ನೀವು ಮನಗಂಡಿದ್ದೀರಿ. ಮತ್ತು ನಾಳೆ ಹೊಸ ವಿಷಯದೊಂದಿಗೆ ಸತ್ಸಂಗವನ್ನು ಮಾಡೋಣ. ಒಂದಿಷ್ಟು ಸತ್ಸಂಗ, ಒಂದಿಷ್ಟು ಸಾಧನೆ ಮತ್ತು ಸತ್ಸಂಗ ವಿತ್ ಸಾಧನ. ಇಷ್ಟು ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಪರಮಾತ್ಮ ಆಯುರಾರೋಗ್ಯ ಭಾಗ್ಯ ಕೊಟ್ಟು ರಕ್ಷಿಸಲಿ, ನಿಮ್ಮ ನೋವನ್ನು ಕಡಿಮೆ ಮಾಡಲಿ. ಯಾವ ಉದ್ದೇಶ ಇಲ್ಲಿ ಇಟ್ಕೊಂಡು ಬಂದಿದ್ದೀರೋ ಆ ಉದ್ದೇಶ ಸಫಲವಾಗಿದೆ ಅಂತ ತಿಳ್ಕೊಂಡು ಇಲ್ಲಿರ್ರಿ, ಖಂಡಿತವಾಗಿಯೂ ಫಲಿತಾಂಶ ದೊರಕ್ತದೆ. ಶ್ರೀ ಗುರುದೇವ್ 3 ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ಓಂಕಾರ ಶುರು. ಕಣ್ಮುಚ್ಚ್ರಿ ದೀರ್ಘ ಉಸಿರು ತಗೋರಿ. ಓಂಕಾರ. ಓ